ಇದೇ ರಾಮನಗರದಿಂದ ಚಂದ್ರಶೇಖರ್ ಹೆಸರನ್ನ ಅನೌನ್ಸ್ ಮಾಡಿದಾಗ ಅದ್ಯಾರು ರುದ್ರೇಶ್ ಅಂತ ಮಾತನಾಡ್ತಾ ಇದ್ರು, ಇನ್ಯಾರೋ ಬೇರೆಯವ್ರು ಬರಬಹುದು, ತೇಜಸ್ವಿನಿ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು. ಒಂದ್ ಕಡೆ ಮಂಡ್ಯದಲ್ಲಿ ಹೋದ್ರೆ ಅಶ್ವಥ್ ನಾರಾಯಣ್ ನಿಂತ್ಕೊಳ್ತಾರಂತೆ ಹೆಸರಿತ್ತು. ನೋನ್ ಫೇಸ್, ಸ್ವಲ್ಪ ಬಲ್ಲೆವು, ನೋಡಿದರೆ ಜನ ಅನ್ನೋ ತರ ಫೇಸ್ಗಳು. ಆಲ್ ಆಫ್ ಅ ಸಡನ್ ಸಿಎಂ ಲಿಂಗಪ್ಪನವರ ಮಗ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ. ಫ್ಲಾಗ್ ಇಡಿಸ್ಕೊಂಡ್ರು, ಇಮ್ಮಿಡಿಯೇಟ್ ಕ್ಯಾಂಡಿಡೇಟ್ ನಿಂತ ನಿಲುವಲ್ಲೇ ಅವರೇ ಅಭ್ಯರ್ಥಿ ಅನೌನ್ಸ್ ಮಾಡಿ ಆಯ್ತು. ಅಲ್ಲಿ ಸಿದ್ದರಾಮಯ್ಯ ಅಂದ್ರು. ಯಾವ ಸಿದ್ದರಾಮಯ್ಯನಪ್ಪ ಇವರು? ಕನ್ಫ್ಯೂಷನ್ ಜನಕ್ಕೆ. ಆಮೇಲೆ ಇಂಥವ್ರಂತೆ, ಓ ಇವರಾ, ಸರಿ ಓಕೆ, ಇವ್ರು ಈ ಪಾರ್ಟಿಯಿಂದ ಬಂದ್ರಾ, ಸರಿ. ಇಂಥ ದೈನೇಸಿ ಪರಿಸ್ಥಿತಿ ನಿಮಗೇನು ಬಂದಿತ್ತು ಸರ್? ನಿಮ್ಮ ಪಾರ್ಟಿಗೆ ಬೇರೆ ಪಕ್ಷದಿಂದ ಎರವಲ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಂಡು ಕ್ಯಾಂಡಿಡೇಟ್ ಮಾಡಿ ಈಗ ಪರದಾಡ್ ಕಣ್ಣೀರು ಹಾಕೋ ಪರಿಸ್ಥಿತಿ ಏನು ಬಂದಿತ್ತು ನಿಮಗೆ? ರಮಾಕಾಂತ್ ಜಿ, ಇತಿಹಾಸವನ್ನು ನೋಡಿದಾಗ ಮಾನ್ಯ ದೇವೇಗೌಡರು ಸ್ಪರ್ಧೆ ಮಾಡಿದ್ರು ರಾಮನಗರದಲ್ಲಿ. ಆ ಸಂದರ್ಭದಲ್ಲಿ ನಾನು ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದೆ. ಆಗ ನನಗೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಯುವಕ ಗಿರಿಗೌಡರು ಅಭ್ಯರ್ಥಿಯಾಗಿದ್ರು. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ರಾಮನಗರದಲ್ಲಿ ಅಷ್ಟು ಹೈಯೆಸ್ಟ್ ವೋಟ್ ತಗೋತಾರೆ ಅಂತ ಹೇಳಿ. ಹೈಯೆಸ್ಟ್ ವೋಟ್ ತಗೊಂಡು ಮುಂದಿನ ಬಾರಿ ಗೆಲ್ತಾರೆ ಅನ್ನುವಂತ ಸಂದರ್ಭ ಬಂದಾಗ್ಲೇನೆ ಜನತಾದಳದವರು ಅವ್ರಿಗೆ ಕೊಡಬಾರದಂತ ಹಿಂಸೆಯನ್ನ ಕೊಟ್ಟು, ತೊಂದರೆಗಳನ್ನ ಕೊಟ್ಟು, ಮನೆಯನ್ನ ಯಾವ ರೀತಿಯಲ್ಲಿ ತೊಂದರೆ ಕೊಟ್ಟು ಅಂದ್ರೆ ವಿಧಿ ಇಲ್ದೇನೆ ಅವ್ರು ಬಿಟ್ಟು ಹೋಗ್ಬೇಕು ಅನ್ನುವಂತ ಸ್ಥಿತಿ ನಿರ್ಮಾಣ ಮಾಡಿ ಅವರನ್ನ ಜನತಾದಳ ಸೇರಿಸ್ಕೊಂಡ್ರು. ಅಲ್ಲಿ ಅಂದ್ರೆ ಅರ್ಥ ಮೂರನೆಯ ಒಂದು ಪಕ್ಷ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಕೂಡ ತೃತೀಯ ವ್ಯವಸ್ಥೆಗಳು ಇರಬಾರ್ದು ಅನ್ನುವಂತ ಒಂದು ಕಾರಣಕ್ಕೋಸ್ಕರವಾಗಿ ಹಾಳು ಮಾಡಿದ ಇತಿಹಾಸ ರಾಮನಗರದಲ್ಲಿ ಇದೆ. ಹೌದು, ನಮ್ಮ ಅಭ್ಯರ್ಥಿ ಹಾಕಿದಾಗ್ಲೂ ಕೂಡ ಇದೇ ರೀತಿಯಾದಂತಹ ಹಿಂಸೆಗಳನ್ನ ಕೊಟ್ಟರು. ಇವತ್ತು ರಾಜಕೀಯದ ಪರಿಸ್ಥಿತಿ ಬಂದಂತ ಸಮಯದಲ್ಲಿ ಈಗ ಲಿಂಗಪ್ಪ ಅವ್ರ ಮಗನ ಅಭ್ಯರ್ಥಿ ಮಾಡ್ಬಿಟ್ರೆ ನಿಮ್ಗೆ ಹಿಂಸೆ ಕೊಡಲ್ಲ ಯಾರು. ಲಿಂಗಪ್ಪ ಅವ್ರ ಮಗನ ಅಭ್ಯರ್ಥಿ ಮಾಡ್ಬಿಟ್ರೆ ನಿಮ್ಗೆ ಯಾರು ಹಿಂಸೆ ಕೊಡ್ತಿರ್ಲಿಲ್ಲ. ಆಗ ಹಣ ಬಲ ತೋಳ್ ಬಲ ವರ್ಕೌಟ್ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರ ನೀವು? ಇಲ್ಲ, ಆತರ ಅನ್ಕೊಂಡೇ ಇರ್ಲಿಲ್ಲ. ಇಲ್ಲಿ ಪ್ರಶ್ನೆ ಇದ್ದಿದ್ದು ಮುಳ್ಳಿನಿಂದ ಮುಳ್ಳಿನ ತೆಗಿಬೇಕನ್ನುವಂತ ಭಾವನೆಗಳು ಸಹಜವಾಗಿ ಚೆನ್ನಾಗಿ ತೆಗ್ದಿದ್ದೀರಿ. ದಯಮಾಡಿ ಒಂದು ಅವಕಾಶ ಕೊಡಿಸಿ. ಮುಳ್ಳಿಂದ ತೆಗಿಬೇಕು ಅಂತ ನಾವು ಟ್ರೈ ಮಾಡಿದ್ವಿ. ಅಂದ್ರೆ ಚಂದ್ರಶೇಖರ್ ಅವ್ರ ಮುಳ್ಳು, ಹೌದು, ಆ ಮುಳ್ಳಿಂದ ಕಾಂಗ್ರೆಸ್ ಮುಳ್ಳನ್ನ ತೆಗಿಬೇಕು ಅಂತ. ನಿಮ್ಮ ಅಕ್ರಮವನ್ನ ಮುಚ್ಚಲಿಕ್ಕೋಸ್ಕರವಾಗಿ ಆ ಇರುವಂತಹ ವ್ಯವಸ್ಥೆಯಲ್ಲಿ ಚುನಾವಣೆಯನ್ನ ಗೆಲ್ಲಬೇಕನ್ನುವಂತ ಉದ್ದೇಶವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಇದು ಕಾಂಪ್ರಮೈಸ್ ಆಗಿ ಎಲ್ಲರೂ ವಿಚಾರವನ್ನ ಹೇಳಿದ್ದಾರೆ. ನೀವ್ಯಾರು ಬರ್ಲಿಲ್ಲ, ಪ್ರಚಾರಕ್ಕೆ ಬರ್ಲಿಲ್ಲ, ಯಡಿಯೂರಪ್ಪನವ್ರು ಬರ್ಲಿಲ್ಲ, ನಾನೇನ್ ಮಾಡ್ಲಿ, ಕೈ ಖಾಲಿ ನಂದು, ಯೋಗೇಶ್ವರ್ ಅಡ್ರೆಸ್ ಇಲ್ಲ, ಫೋನ್ ನೋಡಿದ್ರೆ ಸ್ವಿಚ್ ಆಫ್, ಯಾರು ಸಿಗ್ತಾ ಇಲ್ಲ, ನನಗೆ ಭಯ ಆಗೋಯ್ತು, ಹೆದರಿಕೆ ಆಗೋಯ್ತು. ಚಂದ್ರಶೇಖರ್ ಮಾತಾಡ್ತಾರಪ್ಪ, ಹೆದರ್ಕೊಂಡ್ರಂತ ಅವ್ರ ಪಾಪ. ಚುನಾವಣೆಗೆ ಯಾವತ್ತು ಹೆದರ್ಕೋಬೇಕಾಗಿತ್ತು ಅಂದ್ರೆ ಅವತ್ತು ದಿವಸ ಪಕ್ಷವನ್ನ ಬಿಟ್ಟು ಬಂದ್ರಲ್ಲ, ಆದಾಗ ಡಿ ಕೆ ಶಿವಕುಮಾರ್ ಬ್ರದರ್ಸ್ ಏನ್ ಮಾಡ್ತಾ ಇದ್ದಾರೆ, ನನಗೆ ಮುಂದಕ್ಕೆ ಏನೇನ್ ತೊಂದರೆಗಳಾಗುತ್ತೆ, ನನ್ನ ವ್ಯವಸ್ಥೆಗಳೇನು ಅಂತ ಹೇಳಿ ಹೆದರ್ಕೋಬೇಕಾದಂತ ದಿನ ಅವತ್ತಿದ್ದು. ಇವತ್ತು ಹೆದರಿಲ್ಲ ಅವರು. ಒಂದು ವಾರದಿಂದ ನಮ್ಗೆ ಗೊತ್ತು ಅಂತ ಹೇಳ್ತಾರೆ ಯಡಿಯೂರಪ್ಪನವರು. ಅವ್ರ ರಾಜ್ಯದ ಅಧ್ಯಕ್ಷರು, ಯಾರೋ ಆರ್ಡಿನರಿ ಇವರಲ್ಲ, ರಾಜ್ಯದ ಅಧ್ಯಕ್ಷರು. ಏನ್ ಸರ್ ಯಾಕೆ ಸರ್ ಹೇಳಿಲ್ಲ ಮೊದಲೇ? ಓಕೆ, ಇದೇ ಬೇರೆ ಸ್ಟೇಟ್ಗಳಲ್ಲಿ ಮಾಡಿದಾಗ ಅಮಿತ್ ಶಾ ಅವರು ಅವ್ರನ್ನ ತನಿಖೆ ಅಂತ ಕರಿತೀರಾ? ಓಕೆ, ಎಷ್ಟು ರಾಜ್ಯಗಳಲ್ಲಿ ಮಾಡಿದ್ದಾರೆ ಈ ತರ? ಸರ್ ಇದು ನೀವು ಅಂತ ಹೇಳಿದ್ರೆ ಚುನಾವಣೋತ್ತರ ಆಪರೇಷನ್ಸ್ ಕೇಳಿದ್ದೀವಿ, ಚುನಾವಣಾ ಪೂರ್ವ ಕೇಳಿ ಸರ್. ಇದೇ ಗೋವಾಲಿ ಗೆದ್ದು ಬಂದಂತ ಇಬ್ಬರನ್ನ ತಗೊಂಡು ವಿಶ್ವಜಿತ್ ತಗೊಂಡು ಇವ್ರಿಗೆ ಬೇಕಾದಾಗ ಅನುಗುಣವಾಗಿ ಮಾತಾಡೋದಲ್ಲ. ನಾನು ಹೇಳ್ತಾ ಏನ್ ಗೊತ್ತಾ, ಇದು ಯಾರು ಸರಿ ಅಂತ ನಾವೆಲ್ಲೂ ಮಾತಾಡಿಲ್ಲ ಇದುವರೆಗೂ. ಅವ್ರು ಸರಿ ಅಂತ ಮಾತಾಡಿದ್ದೀವಿ. ಆಪರೇಷನ್ ಕಮಲವನ್ನ ನಾವು ಒಪ್ಪಿದ್ದೀವಿ ಅಂತ ಹೇಳಿದ್ವಾ ನಾವು? ಕಾಂಗ್ರೆಸ್ ಅವ್ರ ಮೇಲೆ ನೀವು ಯಾವ ರೀತಿ ಅಪಾದನೆ ಮಾಡ್ತೀರಾ ನಂಗೆ ಅದೇಳಿ. ಯಾಕೆ ನಮ್ಮ ರೋಲ್ ಏನು? ಕರ್ಕೊಂಡೋದ್ರು ಇವರು, ಬಿಟ್ಟು ಬಂದವರು ಅವರು, ನಮ್ ತಪ್ಪೇನು? ಅಂದ್ರೆ ನೀವೇನು ಆಮಿಷ ಒಟ್ಟು ಸುಮ್ನೆ ಬಂದ್ರು ನಿಮ್ಮಿಂದ? ಬಿಟ್ಟವ್ರು ಅವ್ರಿಗೆ ಅರ್ಥ ಆಗಿದೆ, ತಿಳ್ಕೊಂಡಿದ್ದಾರೆ ಏನ್ ಮಾಡ್ತಾರೆ, ತಪ್ಪಿಸ್ತಾರೆ, ರಾಮನಗರದ ಮಣ್ಣಿನ ಕಣ ಮಾತಾಡ್ತೀವಿ ಇವತ್ತು. ಮಣ್ಣಿನ ಸರ್ ಪಾರ್ಟಿಗೆ ಹೋದ್ರಂತೆ, ಯಾರು ಪ್ರಚಾರಕ್ಕೆ ಬರ್ಲಿಲ್ವಂತೆ, ಅದಕ್ಕೆ ಬೇಜಾರಾಗ್ಬಿಟ್ಟು ಸನ್ಮಾನ್ಯ
ಡಿ ಕೆ ಸುರೇಶ್ ಅವರ ಸಾರಥ್ಯದಲ್ಲಿ ಬೆಳಿಗ್ಗೆ ಬಂದು ಅವ್ರ ಬಲಭಾಗದಲ್ಲಿ ಕುತ್ಕೊಂಡ್ಬಿಟ್ರಂತೆ. ಇದು ನಂಬೋ ಕಥೆನ ಸರ್? ಇದು ನಂಬೋ ಕಥೆ ಇದು. ಏನು ತೋಳಬಲ ಇಲ್ಲ, ಹಣಬಲ ಇಲ್ಲ, ಹುಡುಗಿ ಹೋಗಿದ್ದಲ್ವಾ? ರಾಮದಾಸ್ ಅವರೇ, ಒಂದು ನಿಮಿಷ ದಯಮಾಡಿ. ಇವತ್ತು ನೀವು ಬಿಜೆಪಿ ಕ್ಯಾಂಡಿಡೇಟ್ ಪರವಾಗಿ ನೀವು ಮಾತಾಡೋದಾಗಿದ್ರೆ ರಾಮನಗರಕ್ಕೆ ನಿಮ್ಮ ಕೊಡುಗೆ ಏನು ದಯವಿಟ್ಟು ಹೇಳಿ. ಯಾವುದೇ ಕಾರಣಕ್ಕೂ ಮಾರಕವಾದಂತ ವಿಚಾರ ಒಂದು. ಒಬ್ಬ ನಾವಿನ್ನು ಗೆಲ್ಲಕ್ಕಿಂತ ಮೊದಲೇ ವಾಪಸ್ ತಗೊಂಡಿದ್ದಾನೆ. ಗೆದ್ದಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಆಪರೇಷನ್ ಕಮಲ ಮಾಡಿದ್ರಿ. ಈ ರಾಜ್ಯದಲ್ಲಿ ಒಂದು ಕೆಟ್ಟ ಯೂನಿವರ್ಸಿಟಿಯನ್ನ ನೋಡಿ ಸರ್, ನಾನು ಪ್ರಶ್ನೆ ತುಂಬಾ ಸರಳ. ಯಾವ ವ್ಯಕ್ತಿ ನಾವು ರಾಮನಗರಕ್ಕೆ ನಮ್ಮ ಸರ್ಕಾರ ಒಂದ್ ನಿಮಿಷ ಸರ್, ರಾಮದಾಸ್ ಅವರೇ ಒಂದ್ ನಿಮಿಷ, ನೀವು ಕೊಡುಗೆ ಕೊಟ್ಟಿದ್ದೀರಿ. ದೇಶಕ್ಕೆ ಪ್ರಧಾನಮಂತ್ರಿಗಳನ್ನು ಕೂಡ ದೇವೇಗೌಡರು ಆಗಿದ್ದಾರೆ, ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ಮೇಲೆ ಅನೇಕರು ಮಾತನಾಡ್ಕೊಂಡ್ರು, ರಾಮನಗರದಿಂದ ಗೆದ್ದುಬಿಟ್ಟು ಇಲ್ಲಿ ರಾಜೀನಾಮೆ ಕೊಟ್ಬಿಟ್ರಲ್ಲ. ಒಂದ್ ಕಡೆ ಆ ವಿಚಾರ ಪಕ್ಕಕ್ಕೆ ಇಡೋಣ. ಅಭಿವೃದ್ಧಿ ಮಾಡಿದ್ದು ನಿಜ ಆಗಿದ್ರೆ, ಕೊಡುಗೆ ಕೊಟ್ಟಿದ್ದು ನಿಜ ಆಗಿದ್ರೆ, ಈ ಆಪರೇಷನ್ ಮಾಡಿ ಇವ್ರನ್ನ ಬಲಭಾಗದಲ್ಲಿ ಡಿ ಕೆ ಶಿವಕುಮಾರ್ ಸಹೋದರರು ಇದ್ದಾರೆ ಸರ್. ಅವ್ರಿದ್ದೂನು ಇಷ್ಟೆಲ್ಲ ಕೊಡುಗೆ ಕೊಟ್ಟಿರ್ತಕ್ಕಂಥ ಕಾನ್ಫಿಡೆನ್ಸ್ ಇರ್ತಕ್ಕಂಥ ನೀವು ಯಾಕೆ ಬಿಜೆಪಿ ಕ್ಯಾಂಡಿಡೇಟ್ ಚಿತ್ ಮಾಡಿಸಿದ್ರಿ? ಚಂದ್ರಶೇಖರ್ ಏನು ಒಬ್ಬ ಅಮಾಯಕ ಅಂತ ತಿಳ್ಕೊಂಡಿದ್ದಾರೆ, ಸಣ್ಣ ಮಗು ಅಂತ ತಿಳ್ಕೊಂಡಿದ್ದಾರೆ ಸರ್. ಆತ ಒಬ್ಬ ಅಲ್ಲಿ ಪ್ರತಿನಿಧಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್, ಒಬ್ಬ ಬುದ್ಧಿವಂತ ತಿಳುವಳಿಕೆ ಇರ್ತಕ್ಕಂಥ ವ್ಯಕ್ತಿ. ಪ್ರಸಾದ್ ಅವರೇ, ಇವತ್ತು ನಿಮ್ಮ ವಾದ ಒಪ್ಕೋತೀನಿ ನಾನು. ಈ ಬೈ ಎಲೆಕ್ಷನ್ಗೆ, ಈ ರಾಮನಗರ ಕ್ಷೇತ್ರಕ್ಕೆ ನಿಮ್ಮ ವಾದ ಒಪ್ಕೊಳ್ತೀನಿ ನಾನು. ಇನ್ನು ಮುಂದೆ ಇಂಥ ಆಪರೇಷನ್ಗಳು ಬೇರೆ ಪಕ್ಷದ ಕಡೆಯಿಂದ, ನಿಮ್ ಪಕ್ಷದ ಕ್ಯಾಂಡಿಡೇಟ್ ಆದ್ರೆ ಕಾಂಗ್ರೆಸ್ ಕಡೆಯಿಂದ ಆದಾಗ ಇದೇ ಮಾತು ಹೇಳ್ಬೇಕು. ಅವನೇನ್ ಕೆಟ್ಟ ಅಲ್ಲ, ಅವನೇನ್ ಎಜುಕೇಟೆಡ್ ಆಗಿದೆ, ಅವನಿಗೆ ಏನೋ ಹೋಗಿದ್ದಾನೆ ಬಿಡ್ರಿ, ಅವನೇನ್ ಚಿಕ್ಕ ಹುಡುಗ ಅಲ್ಲ. ಇದೇ ಮಾತು ಹೇಳ್ಬೇಕು. ಇಬ್ರಿ ಮಾತಾಡ್ಬೇಕು ನಾಳೆ ದಿನ. ಒಪ್ಕೋತೀರಾ? ಇದೇ ಮಾತು ಹೇಳ್ಬೇಕು ನೀವು. ಚಿಕ್ಕ ಹುಡುಗ ಅಲ್ಲ ಅವನು, ಚಿಕ್ಕ ಹುಡುಗ ಅಲ್ಲ ಹೇಳ್ಬೇಕು ನೀವು. ನಾನು ಹೇಳ್ತಿರೋದು ಸೈದ್ಧಾಂತಿಕವಾಗಿ ಚುನಾವಣೆ ನಡೆದಾಗ ಸಿದ್ಧಾಂತದ ಈ ತರ ಕಾಂಪ್ರಮೈಸ್ ಮಾಡೋದು ಈ ರೀತಿ ಸನ್ನಿವೇಶ ಕ್ರಿಯೇಟ್ ಮಾಡಿರೋದು ಯಾರು? ಅದನ್ನ ಯಾಕೆ ಮಾತಾಡ್ತಿಲ್ಲ ನೀವು? ಸನ್ನಿವೇಶ ಹೆಂಗ್ ಕ್ರಿಯೇಟ್ ಆಯ್ತಿದ್ದು? ಅವರು ಬಂದಿದ್ದೆ, ಅವ್ರು ಹೋಗಿದ್ದೆ ನಮ್ಮ ಪಾರ್ಟಿಯಿಂದ, ಮತ್ತೆ ನಮ್ಮ ಪಾರ್ಟಿಗೆ ವಾಪಸ್ ಬಂದಿದ್ದಾರೆ. ಚಿಕ್ಕ ಹುಡುಗ ಅಲ್ಲ ಚಂದ್ರಶೇಖರ್, ಓದ್ಕೊಂಡಿದ್ದಾರೆ, ಗೊತ್ತವ್ರಿಗೆ ಏನು ಅಂತ ಹೇಳಿ ಬಂದಿದ್ದಾರೆ. ಇವ್ರು ಇಟ್ಕೋಬೇಕಾಗಿತ್ತು ಅವ್ರನ್ನ, ಯಾರು ಬೇಡ ಅಂದ್ರು ಅಂತ ಹೇಳ್ತಿದ್ದಾರೆ. ನಾಳೆ ದಿನ ಇದೇ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಇದ್ರೆ ಆಗ ಇವ್ರಿಬ್ರು ಇದನ್ನ ಹೇಳ್ಬೇಕು, ಏನಂತ, ಚಿಕ್ಕ ಹುಡುಗ ಅಲ್ಲ, ಓದ್ಕೊಂಡಿದ್ದಾನೆ, ಏನೋ ಬಿಡಿ, ಆ ಪಾರ್ಟಿಯಿಂದ ಬಂದಿದ್ರು ಹೋದ್ರು ಅಂತ ಹೇಳ್ಬೇಕು ಇವರಿಬ್ರು. ಇಸ್ ಇಟ್ ಪಾಸಿಬಲ್ ಸರ್ ರಾಜಕಾರಣದಲ್ಲಿ? ರಮಾಕಾಂತ್, ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ಈ ಮೂರು ರಾಜಕೀಯ ಪಕ್ಷಗಳಿದಾವಲ್ಲ, ನಾವು ಒಬ್ಬರನ್ನ ಹೇಳ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷ ಇರಬಹುದು, ಕಾಂಗ್ರೆಸ್ ಇರಬಹುದು, ಮತ್ತು JDS ಇರಬಹುದು. ಇವರು ಸಮರ್ಥಿಸ್ಕೊಳ್ತಾರಲ್ಲ ತಮ್ಮನ್ನು ತಾವು, ನಿಜವಾಗ್ಲೂ ಅವರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ಚುನಾವಣೆಯಲ್ಲಿ ಗೆಲ್ಲೇಬೇಕು, ನಾವು ಚುನಾವಣೆಯಲ್ಲಿ ಅಧಿಕಾರ ಬರಲೇಬೇಕು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯ ಮೈತ್ರಿಗಳನ್ನು, ಎಲ್ಲ ರೀತಿಯ ದೊಂಬರಾಟಗಳನ್ನು ಮಾಡಿಬಿಟ್ಟು, ಆ ದೊಂಬರಾಟಗಳಲ್ಲಿ BJPನವ್ರು ಕಳ್ಳರು ಅಂತ ಅವ್ರು ಹೇಳೋದು, BJPನವರು ಕಾಂಗ್ರೆಸ್ನವ್ರು ಕಳ್ಳರು, JDSನವ್ರು ಕಳ್ಳರು ಅಂತ ಹೇಳೋದು. ಆದರೆ ಇವರೆಲ್ಲರೂ ಸೇರ್ಕೊಂಡ್ರೆ ಯಾರಿಗೆ ಮೋಸ ಮಾಡ್ತಾ ಇದ್ದಾರೆ ಗೊತ್ತಾ? ಕರ್ನಾಟಕದ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ, ಕರ್ನಾಟಕದ ವೋಟರ್ಸ್ಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದವರು ಬೇರೊಂದು ಪಕ್ಷದ ಅಭ್ಯರ್ಥಿಯನ್ನ ಕರ್ಕೊಂಡು ಬಂದು ಅವರಿಗೆ ಟಿಕೆಟ್ ಅನ್ನ, ಬೇರೊಂದು ಪಕ್ಷದ ವ್ಯಕ್ತಿಯನ್ನ, ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಭಾರತೀಯ ಜನತಾ ಪಕ್ಷದವ್ರಿಗೂ ಮಾನ ಮರ್ಯಾದೆ ಇಲ್ಲ. ಇಲ್ಲ ಕಾಂಗ್ರೆಸ್ನವ್ರು ಹೇಳ್ತಾರೆ, ದೊಡ್ಡದಾಗಿ ಸಮರ್ಥಿಸ್ಕೊಳ್ತಾರೆ JDS ಕಾಂಗ್ರೆಸ್ನವರು. ಅವನೇನು ಮಗುನ ಅವ್ನಿಗೆ ಗೊತ್ತಿಲ್ವಾ ಅಂತ ಎಲ್ಲ ಹೇಳ್ತಾರೆ. ಮಾತಾಡೋರು ಸುಮ್ಮನೆ ಡಿಸ್ಕಷನ್ ಮಾಡ್ತೀರೇನ್ರಿ?
ಸರ್ ಅವ್ರು ಮಾತಾಡಿದ ಇಲ್ಲಿ ಅಭಿವೃದ್ಧಿ ವಿಚಾರ ಮಾತಾಡ್ತಾ ಇಲ್ಲ. ನಾವು ಯಾರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿಲ್ಲ ಸರ್. ಫಿಶ್ ಮಾರ್ಕೆಟ್ ಇದು. ನಾವು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ ಸರ್. ಸರ್ ಇವತ್ತಿನ ಚರ್ಚೆ ವಿಚಾರ ಅಭಿವೃದ್ಧಿ ಅಲ್ಲ ಸರ್. ಚರ್ಚೆ ವಿಚಾರವೇ ಅಭಿವೃದ್ಧಿ ಅಲ್ಲ ಸರ್. ಚರ್ಚೆ ವಿಚಾರನೇ ಅಭಿವೃದ್ಧಿ ಅಲ್ಲ. ಮಾತಾಡಿ ಸರ್. ಈ ತರ ಚರ್ಚೆ ಆಗೋದಾದ್ರೆ ನಾ ಎದ್ದು ಹೋಗ್ತೀನಿ. ಸರ್, ಇವತ್ತು ಈ ನಾಗೇಂದ್ರ ಪ್ರಸಾದ್ ನಾನು ಮಾತಾಡಿದ ಮೇಲೆ ಒಂದ್ ನಿಮಿಷ ಸುಮ್ಮನೆ ನೋಡಿ ಸರ್. ಇವತ್ತಿನ ಚರ್ಚೆನೇ ಅಭಿವೃದ್ಧಿ ಬಗ್ಗೆ ಅಲ್ಲ ಸರ್. ಕ್ಯಾಂಡಿಡೇಟ್ ಈ ಕಡೆಯಿಂದ ಆ ಕಡೆ ಯಾಕೆ ಬಂದ್ರು, ಆ ಕಡೆಯಿಂದ ಈ ಕಡೆ ಯಾಕೆ ಹೋದ್ರು, ಇದನ್ನ ಚರ್ಚೆ ಮಾಡ್ತಾ ಇದೀವಿ. ಅಭಿವೃದ್ಧಿ ಬಗ್ಗೆ, ಕೊಡುಗೆ ಬಗ್ಗೆ ರಮಾಕಾಂತ್, ನಾನು ಹೇಳೋದು ಮೂರೂ ರಾಜಕೀಯ ಪಕ್ಷಗಳು. ನಾನು ಒಬ್ಬರ ಬಗ್ಗೆ ಹೇಳ್ತಾ ಇಲ್ಲ, ಜೆಡಿಎಸ್ ಬಗ್ಗೆ ಹೇಳ್ತಾ ಇಲ್ಲ, ಅಥವಾ ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇಲ್ಲ, ಅಥವಾ ಭಾರತೀಯ ಜನತಾ ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ. ಒಂದು ಚರ್ಚೆಯಲ್ಲಿ, ಒಂದು ಸಂವಾದದಲ್ಲಿ ಕುಳಿತುಕೊಂಡವರು ಒಬ್ಬೊಬ್ರು ಮಾತನಾಡಿದ ನಂತರ ತಾವೇನ್ ಹೇಳ್ಬೇಕೋ ಮಧ್ಯೆ ಹೇಳ್ಬೇಕು. ಅದನ್ನ ಮಧ್ಯದಲ್ಲಿ ಬಾಯಿ ಹಾಕ್ಬಿಟ್ಟು ಚರ್ಚೆಯ ಒಂದು ಗತಿನೇ ಹಾಳು ಮಾಡ್ತಾರೆ. ತಿರ್ಗಾ ಮಾತಾಡ್ಬೇಡಿ ನೀವು. ಹೇಳಿದ್ ನಾನು ಕೇಳಕ್ ಆಗಲ್ಲ. ಅವ್ರು ಮಾತಾಡಿದ್ಮೇಲೆ ನೀವು ಮಾತಾಡಿ. ಕಡಿತಾ ಇಲ್ಲ. ಅವ್ರು ಮಾತಾಡಿದ್ಮೇಲೆ ಮಾತಾಡಿ ಸರ್. ಇವರಿಗೆ ಇದೆಲ್ಲ ವಿತಂಡವಾದಗಳು. ಏನ್ ಗೊತ್ತಾ, ಒಂದು ಚರ್ಚೆ ಮತ್ತು ಸಂವಾದದಲ್ಲಿ ನಾನು ವ್ಯಕ್ತಪಡಿಸಿದ ಅಭಿಪ್ರಾಯಗಳನ್ನ ವಿರೋಧ ಮಾಡದಿದ್ರೆ ನಾನು ಮಾತಾಡಿದಂತ ಅವರು ಅದನ್ನ ಹೇಳ್ಬೋದು. ಅವ್ರು ಮಾತಾಡೋ ತಪ್ಪು ಮಧ್ಯ ಬಾಯಿ ಹಾಕ್ಬಿಟ್ಟು ಈ ತಪ್ಪು ಅಂತ ದಟ್ ಶೋಸ್ ಇಸ್ ಇಮ್ಮೆಚುರಿಟಿ, ದಟ್ ಶೋಸ್ ಇಸ್ ಅಪರಿಪಕ್ವತೆ. ನನಗೇನು ಅನ್ಸುತ್ತೆ ರಮಾಕಾಂತ್, ಈ ಒಟ್ಟು ಇದರೊಳಗೆ ಮೂರು ಪಕ್ಷಗಳಿದಾವಲ್ಲ, ಮೂರು ಪಕ್ಷಗಳು ಕರ್ನಾಟಕದ ಜನರಿಗೆ ದ್ರೋಹ ಮಾಡಿದವೆ. ಇವ್ರು ಏನಂತ ಅಂತಂದ್ರೆ ಅವರ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳನ್ನ ಒಪ್ಕೊಂಡವರನ್ನ ಅವ್ರಿಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸ್ಕೊಂಡು ಬರ್ಬೇಕು. ಯಡಿಯೂರಪ್ಪನವ್ರು ಹೇಳ್ತಾರೆ ಒಂದು ವಾರಕ್ಕೆ ಮೊದಲೇ ನನಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ನಾನು ಹೇಳೋದು ಬಿಜೆಪಿನವರು ಯಾವ ರೀತಿ ಆತ್ಮವಂಚನೆಯನ್ನ ಮಾಡ್ಕೊಂಡಿದ್ದಾರೆ ಅಂತ. 2-3 ದಿವಸಕ್ಕೆ ಮೊದಲು ಯಡಿಯೂರಪ್ಪನವ್ರು ಹೇಳ್ತಾರೆ 5 ಕ್ಷೇತ್ರಗಳಲ್ಲಿ ಗೆಲ್ತೀವಿ, ರಾಮನಗರದಲ್ಲೂ ಗೆಲ್ತೀವಿ, ಜಮಖಂಡಿಯಲ್ಲೂ ಗೆಲ್ತೀವಿ, ಬಳ್ಳಾರಿ, ಶಿವಮೊಗ್ಗ, ಮಂಡ್ಯದಲ್ಲೂ ಗೆಲ್ತೀವಿ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರು ಹಿಂಗೆ ಹೇಳಿದ್ರು. ಅವ್ರಿಗೆ 1 ವಾರದ ಮೊದಲು ಆತ ಡಿಫೆಕ್ಟ್ ಆಗ್ತಾನೆ ಅಂತ ಹಾಗಿದ್ದಿದ್ರೆ ಯಡಿಯೂರಪ್ಪನವ್ರು ಆ ಮಾತು ಯಾಕೆ ಹೇಳ್ಬೇಕಾಗಿತ್ತು? ಅದು ತಪ್ಪದು.